ನಿಮ್ಮ ಕೃಪಾದೃಷ್ಟಿ ಸದಾ ನನ್ನ ಮೇಲಿರಲಿ. ತಥಾಸ್ತು. ಸೂರ್ಯದೇವ, ನಿಮ್ಮ ದುಃಖ ನಿವಾರಣೆ ಆದಂತಾಯಿತು. ಇನ್ನು ಮುಂದೆ ನಿಮ್ಮ ಪುತ್ರ ಶನಿದೇವನನ್ನು ಸಕಲ ಚರಾಚರಗಳು ಪೂಜಿಸುತ್ತವೆ. ಇವನು ನ್ಯಾಯ ನೀತಿಗಳ ಅನುಶಾಸನೆಗಾಗಿ ಕಠೋರನಾಗಿರುತ್ತಾನೆ. ಇವನ ಕಠೋರತೆಯಿಂದ ಪತಿತ ಜನರು ಭಯಭೀತರಾಗಿರುತ್ತಾರೆ. ಶನಿದೇವನು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ಕ್ರೂರವಾಗಿ ದಂಡಿಸುವ ದಂಡಾಧಿಕಾರಿಯಾಗಿರುತ್ತಾನೆ. ವ್ಯಕ್ತಿಯಲ್ಲಿರುವ ಅಶುದ್ಧತೆಯನ್ನು ಶುದ್ಧವನ್ನಾಗಿ ಮಾಡುವುದು ಇವನ ಕಾರ್ಯ. ಶನಿದೇವನ ಛಾಯಾಚ್ಛಾದನೆ ಮಾತ್ರದಿಂದ ಜನರು ಜರ್ಜರಿತರಾಗಿ ಹೋಗುತ್ತಾರೆ. ಪ್ರಣಾಮಗಳು ಗುರುದೇವ. ಈ ರೀತಿಯಲ್ಲಿ ಯಮ ಮೃತ್ಯುವಿನ ದೇವತೆಯಾದ. ಪಾಪಿಗಳ ಪಾಪವನ್ನು ತೊಡೆದು ಹಾಕುವುದು, ಅಪರಾಧಿಗಳನ್ನು ದಂಡಿಸುವುದು, ಒಳ್ಳೆಯ ಕರ್ಮಗಳನ್ನು ನಡೆಸುವವರಿಗೆ ಕೃಪೆ ಮಾಡುವುದು ಶನಿದೇವನ ಕರ್ತವ್ಯವಾಯಿತು. ಈ ಪತಿತರು ಅಂದ್ರೆ ಯಾರು ಸ್ವಾಮಿ? ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡುತ್ತಾರೋ, ಯಾರು ಇನ್ನೊಬ್ಬರ ಮನಸ್ಸು ಆತ್ಮಗಳಿಗೆ ದುಃಖವನ್ನು ಕೊಡುತ್ತಾರೋ ಅವರೇ ಪತಿತರು. ಅವರನ್ನು ಪಾಪಿಗಳೆಂದೂ ಕರೆಯುತ್ತಾರೆ. ಶನಿದೇವ ಪಾಪಿಗಳನ್ನು ಪ್ರಬಲವಾಗಿ ಶಿಕ್ಷಿಸುತ್ತಾನೆ ಎಂಬುದನ್ನು ಪ್ರತಿಯೊಬ್ಬನೂ ತಿಳಿದುಕೊಂಡರೆ ಅವನು ಪಾಪ ಕಾರ್ಯಗಳನ್ನೇ ಮಾಡುವುದಿಲ್ಲ. ಪಾಪದ ಬಗ್ಗೆ ಭಯವನ್ನು ಹುಟ್ಟಿಸುವಂತಹ ಶನಿದೇವ ತುಂಬಾ ಒಳ್ಳೆಯವನು. ಈ ಶನಿದೇವ ಲಂಡನ್ ನ್ಯೂಯಾರ್ಕಿಗೆ ಬಂದ್ರೆ ಅಲ್ಲಿ ಕ್ರೈಮ್ ಖಂಡಿತ ಕಡಿಮೆ ಆಗುತ್ತಲ್ಲ? ನೋಡಿ, ಶನಿದೇವ ನಮಗೆ ಮಾತ್ರವಲ್ಲ, ಅವರಿಗೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅವನ ನ್ಯಾಯ ಎಲ್ಲ ಕಡೆ ನಡೆಯುತ್ತದೆ. ಮನುಷ್ಯರೇ ಆಗಲಿ ದೇವರೇ ಆಗಲಿ ಎಲ್ಲರ ಮೇಲೂ ಅವನಿಗೆ ಅಧಿಕಾರ ಉಂಟು. ಆ ದೇವರ ಮೇಲೂ ಅಧಿಕಾರವೇ? ಹೌದು ಮಗು. ಯಾರು ಶನಿದೇವನಿಗೆ ಇಂಥ ವರದಾನ ಮಾಡಿದನೋ ಅವನೂ ಕೂಡ ಶನಿದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಯಾರು? ಈಶ್ವರನ? ಹೌದು, ಶಿವನೇ. ಅವನಿಗೂ ಅವನ ಕರ್ಮದ ಫಲ ಎದುರಾಯಿತು. ಒಮ್ಮೆ ಕೈಲಾಸದಲ್ಲಿ ಗಣೇಶನ ಜನ್ಮ ದಿನೋತ್ಸವವನ್ನು ಆಚರಿಸಲಾಗುತ್ತಿತ್ತು. ಆ ಉತ್ಸವಕ್ಕೆ ಶನಿದೇವನನ್ನು ಆಹ್ವಾನಿಸಲಾಗಿತ್ತು. ಇದೇನು ವಿಚಿತ್ರ? ಏನು ಗಣೇಶ? ದೇವಾನು ದೇವತೆಗಳೆಲ್ಲ ನನ್ನ ಬಳಿಗೆ ಬಂದು ನನಗೆ ಶುಭಾಶಯ ಹೇಳುತ್ತಿದ್ದಾರೆ. ಶನಿದೇವ ಮಾತ್ರ ದೂರದಲ್ಲಿ ಸಮಾರಂಭಕ್ಕೆ ಬೆನ್ನು ಹಾಕಿ ನಿಂತಿದ್ದಾನೆ. ಇನ್ನು ನನ್ನನ್ನು ನೋಡಲೂ ಇಲ್ಲ, ಆಶೀರ್ವಾದ ಮಾಡಲೂ ಇಲ್ಲ. ನೋಡಿದಿರಾ ಪರಮೇಶ್ವರ, ದೇವತೆಗಳೆಲ್ಲರೂ ಬಂದು ಗಣೇಶನಿಗೆ ಆಶೀರ್ವದಿಸುತ್ತಿದ್ದಾರೆ. ಆದರೆ ಶನಿದೇವನು ಮಾತ್ರ ದೂರದಲ್ಲೇ ನಿಂತಿದ್ದಾನೆ. ಏಕೆ ಹೀಗೆ? ಏನು ಸಮಸ್ಯೆ? ಹೌದಲ್ಲವೇ? ನೋಡೋಣ. ಶನಿದೇವನ ಬಳಿಗೆ ನಾನೇ ಹೋಗಿ ಕೇಳಿ ನೋಡುತ್ತೇನೆ. ಶನಿದೇವ. ಆಜ್ಞೆ ಗುರುದೇವ. ಆಜ್ಞೆ ಅಲ್ಲ, ನಿನ್ನಲ್ಲಿ ಒಂದು ಕೋರಿಕೆ. ಅಯ್ಯಯ್ಯೋ, ನಾನೇನು ಅಪರಾಧ ಮಾಡಿದೆ? ಅಪರಾಧವಲ್ಲ, ನಿಗೂಢತೆ. ಎಲ್ಲಾ ದೇವತೆಗಳು ಗಣೇಶನ ಹತ್ತಿರ ಬಂದು ಜನ್ಮದಿನದ ಶುಭಾಶಯ ಸಲ್ಲಿಸುತ್ತಿದ್ದಾರೆ. ಆದರೆ ನೀನು ಮಾತ್ರ ಮುಖ ತಿರುಗಿಸಿ ನಿಂತಿರುವೆ. ಏಕೆ ಎಂದು ಅಮ್ಮ ಮಗ ಇಬ್ಬರು ಕೇಳುತ್ತಿದ್ದಾರೆ. ದೇವ, ಗಣಪತಿಗೆ ದೂರದಿಂದಲೇ ಆಶೀರ್ವಾದ ಮಾಡುತ್ತಿದ್ದೇನೆ. ಏಕೆಂದರೆ ಅಲ್ಲಿಗೆ ಬರುವ ಪ್ರಕೃತವೇನಿದೆ? ಅದು ಅವರ ಅಪೇಕ್ಷೆ ಶನಿದೇವ. ಭಗವಂತ, ಈ ಶುಭ ಸನ್ನಿವೇಶದಲ್ಲಿ ನನ್ನ ಕುದೃಷ್ಟಿ ಯಾರ ಮೇಲೂ ಬೀಳಬಾರದು. ಅದರ ಪರಿಣಾಮ ತಮಗೇ ಗೊತ್ತು. ನಶ್ವರವಾದ ಮನುಷ್ಯ ಪ್ರಾಣಿಗಳಿಗೆ ಅದಿರಬಹುದು, ಆದರೆ ದೇವಾದಿ ದೇವತೆಗಳ ಮೇಲೂ ಖಂಡಿತ ಉಂಟು. ಚರಾಚರ ವಸ್ತುಗಳೆಲ್ಲದರ ಮೇಲೂ ನನ್ನ ಕುದೃಷ್ಟಿಯ ಪರಿಣಾಮ ಉಂಟು ಎನ್ನುವುದು ನೀನೇ ಕೊಟ್ಟ ವರವಲ್ಲವೇ? ಇದು ನಿಜವೇ. ಎಲ್ಲರ ವಿಷಯದಲ್ಲೂ ಇದು ನಿಜ. ನನ್ನ ವಿಷಯದಲ್ಲಿ? ತಮ್ಮ ವಿಷಯದಲ್ಲೂ. ಅಂದರೆ ನನಗೂ ಇದರಿಂದ ಬಿಡುಗಡೆ ಇಲ್ಲವೇ? ದೇವ, ತಮ್ಮ ಆದೇಶದ ಪ್ರಕಾರ ನಾನು ಯಾರಿಗೂ ಪಕ್ಷಪಾತ ಮಾಡುವಂತಿಲ್ಲ. ಇದನ್ನು ಪ್ರಮಾಣಿಸಿ ನೋಡುವುದಕ್ಕಾಗಿ ನಾಳೆಯೇ ತಮ್ಮ ಬಳಿಗೆ ಬರುತ್ತೇನೆ. ಪ್ರಣಾಮಗಳು. ನಾರಾಯಣ ನಾರಾಯಣ. ಸೃಷ್ಟಿ ಚೈತನ್ಯನು ಚಿಂತಿತನಾಗಿರುವಂತಿದೆಯಲ್ಲ? ಹೌದು ನಾರದ. ಯಾರ ಮೇಲೆ ಬೇಕಾದರೂ ನಿನ್ನ ಕುದೃಷ್ಟಿಯ ಪರಿಣಾಮ ಬೀಳಬಹುದೆಂದು ಶನಿದೇವನಿಗೆ ನಾನೇ ವರವನ್ನಿತ್ತಿದ್ದೆ. ಈಗ ನನ್ನ ಮೇಲೆಯೇ ಅದರ ಪರಿಣಾಮವನ್ನು ಅಳೆಯಲು ನಾಳೆಯೇ ಬರುತ್ತೇನೆಂದು ಹೇಳಿ ಹೋಗಿದ್ದಾನೆ. ಅದಕ್ಕೆ ಅಲ್ಲವೇ ನಿನ್ನನ್ನು ಮುಗ್ಧ ಸಂಗಯ್ಯ ಎನ್ನುವುದು. ಯಾಕೆ ಹೀಗೆ ಏನೆಲ್ಲಾ ವರವನ್ನು ಕೊಡುತ್ತೀಯೆ? ನೀನೇ ಕೊಟ್ಟ ವರಕ್ಕೆ ನೀನೇ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ನಿನಗದೇನು ಸಂತೋಷವೋ? ಹಳೆಯ ಕಥೆಗಳೆಲ್ಲ
ಈಗ ಬೇಡ ನಾರದ. ಈಗ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಹೇಳು. ಈ ಸಮಸ್ಯೆಗೆ ಪರಿಹಾರ ಹೇಳುವುದು ಆ ನಾರಾಯಣನಿಗೂ ಸಾಧ್ಯವಿಲ್ಲ. ನಾಳೆ ಆ ಶನಿದೇವ ಬರುತ್ತೇನೆ ಎಂದು ಹೇಳಿದ್ದಾನೆ, ಬಂದೇ ಬರುತ್ತಾನೆ. ನಿನ್ನ ಮೇಲೆ ಅವನ ಕುದೃಷ್ಟಿಯ ಪರಿಣಾಮ. ನಾರಾಯಣ ನಾರಾಯಣ. ಎಂತಹ ಸುಂದರ ವಾತಾವರಣ. ಇಲ್ಲಿಯೇ ಅವತಿಕೊಳ್ಳೋಣ. ಶನಿದೇವನು ಇಲ್ಲಿಗೆ ಹೇಗೆ ಬರುತ್ತಾನೆ? ಅವನು ಬರುವುದೂ ಇಲ್ಲ, ಅವನ ಕುದೃಷ್ಟಿ ಬೀಳುವುದೂ ಇಲ್ಲ. ನಾನು ಈ ಕತ್ತೆಯಲ್ಲಿ ಸೇರಿ ಬಿಡುತ್ತೇನೆ. ಈ ಪ್ರಾಣಿ ಅವನ ಕಣ್ಣಿಗೆ ಬೀಳುವುದಿಲ್ಲ. ಶನಿದೇವ, ಈಗ ಏನು ಮಾಡುತ್ತೀಯ? ತಾಯಿ ಪಾರ್ವತೀ ದೇವಿಗೆ ಪ್ರಣಾಮಗಳು. ಕಲ್ಯಾಣ ಮಸ್ತು. ಪರಮೇಶ್ವರನು ಎಲ್ಲಿಗೆ ದಯಮಾಡಿಸಿರುವನು? ಭೂಲೋಕದಲ್ಲಿ ಯಾರ ಸಹಾಯಕ್ಕೂ ಹೋಗಿರಬಹುದು. ಪರಂತು ನನ್ನನ್ನು ಇಲ್ಲಿಗೆ ಬರಲು ಹೇಳಿದ್ದನಲ್ಲ. ಅವರು ತಾವಾಗಿ ನಿನ್ನನ್ನು ಬರಲು ಹೇಳಿದರೋ ಅಥವಾ ನೀನಾಗಿ ಬರುವೆನೆಂದು ಹೇಳಿದೆಯೋ? ಹೇಗೋ ನಾನು ಇಲ್ಲಿಗೆ ಬರುವೆನೆಂದು ಅವನಿಗೆ ಗೊತ್ತು ತಾಯಿ. ಹೌದೌದು, ಕರೆಯದಿದ್ದರೂ ನೀನು ಬಂದು ಬಿಡುವಂತವನೇ. ಏನು ಮಾಡಲಮ್ಮ, ಕರ್ತವ್ಯ ಬಂಧನದಲ್ಲಿ ಕಟ್ಟುಪಟ್ಟವನು ನಾನು. ಈಗ ಏನು ಮಾಡಲಿ? ಹಾಗಾದರೆ ನಿರೀಕ್ಷಿಸು. ಅಪ್ಪಣೆ. ತಾಯಿ, ಸೂರ್ಯಾಸ್ತಮವಾದರೂ ಗುರುದೇವ ಇನ್ನೂ ಹಿಂದಿರುಗಲಿಲ್ಲವಲ್ಲ? ಶನಿದೇವ, ನೀನು ಅವರಿಗೆ ಶಿಷ್ಯ ಮಾತ್ರ, ನಾನು ಅವರ ಪತ್ನಿ. ನಿನಗಿಂತ ಹೆಚ್ಚಾಗಿ ನಾನು ಚಿಂತಿಸಬೇಕಾಗಿದೆ. ಆಯಿತು. ಗುರುದೇವ ಎಲ್ಲಿ ಹೋಗಿರಬಹುದು? ನನಗೆ ಹೇಳದೇವರು ಎಲ್ಲಿಗೂ ಹೋದವರಲ್ಲ. ಏನಿದರ ಅರ್ಥ? ನನಗೂ ಆಶ್ಚರ್ಯ. ನಾನು ಬರುವ ವಿಷಯ ತಿಳಿದು ಎಲ್ಲೋ ಕಣ್ಮರೆಯಾಗಿದ್ದಾನಲ್ಲ. ಬಹುಶಃ ಯಾವುದೋ ದೇವಸಭೆಯಲ್ಲಿ ತನ್ಮಯರಾಗಿರಬೇಕು. ಇರಬಹುದು ಇರಬಹುದು. ಈಗ ಸೂರ್ಯಾಸ್ತವಾಯಿತು, ಕೈಲಾಸಕ್ಕೆ ಹೋಗೋಣ. ಪ್ರಣಾಮಗಳು. ನೀನು ಇಲ್ಲಿ? ಹೌದು ಮಹಾಪ್ರಭು. ಇಲ್ಲಿಯವರೆಗೆ ಎಲ್ಲಿಗೆ ಚಿತ್ತೈಸಿದ್ದಿರೋ? ನಾನಿಲ್ಲಿ ಬರುತ್ತೇನೆಂದು ತಮಗೆ ತಿಳಿದಿರಲಿಲ್ಲವೇ? ಅದಿರಲಿ, ನನ್ನ ಮೇಲೆ ನಿನ್ನ ಕುದೃಷ್ಟಿಯ ಪ್ರಭಾವ ಏನಾಯಿತೆಂದು ಮೊದಲು ಹೇಳು. ಅದರ ಫಲ ಎಷ್ಟಿರಬೇಕೋ ಅಷ್ಟು ಫಲ ನೀಡಿತು. ಫಲ ನೀಡಿದು? ಎಲ್ಲಿ, ಹೇಗೆ? ಇಲ್ಲಿಯವರೆಗೂ ನೀವೆಲ್ಲಿದ್ದೀರಿ? ಅಪ್ಪಣೆ ಕೊಡಿ. ನಾನು ಭೂಲೋಕದಲ್ಲಿದ್ದ ಶನಿದೇವ. ತಂಪಾಗಿ ಸುಖವಾಗಿ ಆನಂದವಾಗಿದ್ದೆ. ನನ್ನ ಕುದೃಷ್ಟಿಯ ಪ್ರಭಾವದಿಂದ ತಪ್ಪಿಸಿಕೊಂಡಿರೇನು? ಖಂಡಿತ ಹೌದು. ಹೇಗೆ ಹೌದು? ಎಲ್ಲಿ ತಪ್ಪಿಸಿಕೊಂಡಿರಿ? ನನ್ನ ಕುದೃಷ್ಟಿಯ ಕಾರಣ ನೀವು ಹೀನ ಪ್ರಾಣಿಯ ದೇಹ ಪ್ರವೇಶ ಮಾಡಬೇಕಾಯಿತು. ಸುಳ್ಳೆ? ಅಂತೂ ನಿನ್ನ ಕುದೃಷ್ಟಿಯು ನನ್ನ ಮೇಲೂ ಬಿದ್ದಂತಾಯಿತು. ನೀನು ನನ್ನನ್ನು ಬಿಡಲಿಲ್ಲವಲ್ಲ. ಇದರಲ್ಲಿ ನನ್ನ ನಿನ್ನ ದೋಷ ಏನಿಲ್ಲ ಪ್ರಭು. ಇದು ನೀನೇ ಮಾಡಿದ ವ್ಯವಸ್ಥೆ ಹಾಗೂ ನಿನ್ನದೇ ವರದಾನದ ಫಲ. ನಿನ್ನ ಕರ್ಮವಶದಿಂದ ನೀನೇ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡೆ. ನನ್ನ ಕರ್ಮವಶದಿಂದಲೇ? ನಿಮ್ಮ ಮಾವ ದಕ್ಷ ಬ್ರಹ್ಮನು ನಡೆಸಿದ ಯಜ್ಞವನ್ನು ನೀನೇ ಕೆಡಿಸಿದೆ, ಕಿತ್ತೆಸೆದು ರಂಪರಾಧಾಂತ ಮಾಡಿದೆ. ಪ್ರಭು, ಕರ್ಮವನ್ನು ಹರಿಸಿ ಉದ್ಧಾರ ಮಾಡಬೇಕಾದ ನೀನೇ ಕರ್ಮ ಬಂಧನದಲ್ಲಿ ಸಿಕ್ಕಿಬಿದ್ದೆ. ಸತ್ಯ ಶನಿದೇವ, ನೀನು ಹೇಳಿದ್ದು ಪರಮ ಸತ್ಯ. ಹೀಗೆ ಶನಿದೇವ ಕರ್ಮಗತಿಯ ವಿಧಾನದಲ್ಲಿ ಭಗವಾನ್ ಶಂಕರನನ್ನೂ ಬಿಡಲಿಲ್ಲ. ಆದರೆ ಪರಮ ತಪಸ್ವಿಯಾಗಿದ್ದುದರಿಂದ ಶಿವನಿಗೆ ಶನಿದೃಷ್ಟಿಯ ಉಗ್ರ ಪರಿಣಾಮ ಹೆಚ್ಚು ಕಾಲ ತಟ್ಟಲಿಲ್ಲ. ಅಂದ್ರೆ ಈ ಶನಿದೇವರ ಪ್ರಭಾವ ಒಬ್ಬ ವ್ಯಕ್ತಿ ಮೇಲೆ ಪದೇ ಪದೇ ಬೀಳ್ತಾನೆ ಇರತ್ತಾ? ಖಂಡಿತ. ಹೇಗೆ ಜಡ್ಜ್ ಒಬ್ಬ ಅಪರಾಧಿ ಮಾಡಿದ ತಪ್ಪಿಗೆ ಎಷ್ಟು ಬೇಕೋ ಅಷ್ಟೇ ಶಿಕ್ಷೆಯನ್ನು ವಿಧಿಸ್ತಾನೋ, ಹಾಗೆ ಶನಿದೇವನು ಕೂಡ ಅಪರಾಧಕ್ಕೆ ತಕ್ಕಷ್ಟು ಕಾಲ ಮಾತ್ರ ಶಿಕ್ಷೆಯನ್ನು ಕೊಡ್ತಾನೆ. ಶನಿದೇವನ ಆಕ್ರಮಣದ ಕಾಲ 7.5 ವರ್ಷದಿಂದ ಹಿಡಿದು 7.5 ಗಳಿಗೆವರೆಗೆ ವ್ಯತ್ಯಾಸವಾಗುತ್ತಲೇ ಇರುತ್ತದೆ. ಒಟ್ನಲ್ಲಿ ಪೊಲೀಸ್ ಇಲಾಖೆ ಪ್ರಕಾರ ಶನಿದೇವ ಇಡೀ ಪ್ರಪಂಚಕ್ಕೆ ಇನ್ಸ್ಪೆಕ್ಟರ್ ಅಂತಾಗಾಯ್ತು. ಇನ್ಸ್ಪೆಕ್ಟರ್ ಅಂತಾದರೂ ಕರೀರಿ, ದಂಡಾಧಿಕಾರಿ ಅಂತಾದರೂ ಕರೀರಿ, ಆದರೆ ಇಷ್ಟು ಮಾತ್ರ ಸತ್ಯ: ಮನುಷ್ಯನ ಜೀವನದಲ್ಲಿ ಶನಿದೇವರ ಪ್ರವೇಶ ಆತನ ಅಹಂಕಾರ ಇಳಿಸೋದಕ್ಕೆ ಅಂತಲೇ ಇದೆ. ಶನಿದೇವನಂತೂ ಪ್ರತಿಯೊಬ್ಬನ ಜೀವನದಲ್ಲೂ ಬಂದೇ ಬರ್ತಾನೆ. ಮತ್ತೆ ಕೆಟ್ಟ ಕೆಲಸ ಮಾಡೋರ್ ಮೇಲೆ ಬಂದ್ರೆ ಸರಿ.
ಸದಾ ಒಳ್ಳೆ ಕೆಲಸನೇ ಮಾಡ್ತಿರೋರ್ ಮೇಲೆ ನಿಮ್ ಶನಿದೇವ ಯಾಕೆ ಬರ್ಬೇಕು? For more updates, like, comment, subscribe to our channel.